ನೋಡಿ ಅಂಕಲ್, ನೀವು ಮಾತಾಡ್ತಾ ಇರೋದು ನಿಜ ಇರ್ಬೋದು, ಬಟ್ ನಾವು ಇದೇ ರೀತಿ ಹಾಕೋತೀವಿ ಅಂತ ಅಂದ ತಕ್ಷಣ ನೀವು ಏನು ಮಾಡ್ತೀರಾ? ಅದು ನಿಮ್ಮ ನೋಡೋ ದೃಷ್ಟಿಯಲ್ಲಿರುತ್ತೆ ಹೊರತು ಹಾಕೊಳ್ಳೋ ಬಟ್ಟೆಯಲ್ಲಿರಲ್ಲ. ನಾವು ಯಾವ ರೀತಿ ಬಟ್ಟೆ ಹಾಕೋದ್ರೂ ನೀವು ನೋಡೋ ದೃಷ್ಟಿ ನಿಮ್ಮ ಹತ್ರನೇ ಇರುತ್ತೆ ಅಲ್ವಾ? ನೀವೇ ನೋಡೋದು ಬಿಟ್ರೆ ಯಾಕೆ ಅದು ಇದಾಗುತ್ತೆ? ನೀವು ನೋಡೋದನ್ನ ಬಿಟ್ಬಿಡಿ. ನೋಡವ, ಊರಾಗಿನ ಹುಡುಗರು ಗಂಡ ಇಕ್ಕಳು ಎಲ್ಲ ಕಾಲೇಜ್ಗೆಲ್ಲ ಹೋಗ್ತಾವ. ನೀನು ಇಂಥ ಬಟ್ಟೆ ಎಲ್ಲ ಹಾಕೊಂಡು ಅಡ್ಡಾಡಕತ್ರ ಅವಕ್ಕೆ ಮನಸ್ಸು ಭಾವನೆಗಳು ಚೇಂಜ್ ಆಗಿಬಿಡ್ತಾವ. ಹಾಂ, ನಮ್ಮ ಊರಾಗಿನ ಪದ್ಧತಿ ಇಂಥದ್ದಿಲ್ಲ. ನೀನು ಚಂದಾಗ ಸೀರೆನ ಉಟ್ಕೋಬೇಕು, ಇಲ್ಲ ಚೂಡಿದಾರನ ಹಾಕೋಬೇಕು. ಇದ ನಮ್ಮ ಊರಿನ ಪದ್ಧತಿ ಐತಿ. ಇದ್ರ ಮ್ಯಾಲ ಮಾತು ಮೀರಿದ್ರೆ ಈ ಊರು ಬಿಟ್ಟು ಹೋಗ್ಬೇಕಾಗತ್ತ. ಓ ಹೌದಾ, ಸರಿ. ಹಾಗಿದ್ರೆ ನಾವು ಈ ಊರನ್ನ ಬಿಟ್ಟು ಹೋಗೋಕ್ಕೂ ತಯಾರಿದ್ದೀವಿ, ಆದರೆ ಬಟ್ಟೆ ಮಾತ್ರ ನಾವು ಇದನ್ನೇ ಹಾಕೋದು ಅಷ್ಟೇ. ಏನು ಮಾತಾಡ್ತೀವ ನೀನು? ಹಾಂ, ನೀನೇನು ಊರ್ಗಿರಿ ಎಲ್ಲ ಬಿಟ್ಟು ಹೋಗ್ತಾರಂದ್ರೆ ಯಾರ ಬಿಟ್ಟು ಬರ್ತಾರೆ? ನೋಡಪ್ಪ ಕಾಕ, ಅಕ್ಕಿ ಹುಡುಗಿ ಕೇಳಿದಿಲ್ಲ. ಅಕ್ಕಿ ಈಗಾರ ಬಂದಾಳ, ಅಕ್ಕಿಗೇನು ಗೊತ್ತಾಗಂಗಿಲ್ಲ. ಅಕ್ಕಿಗೆ ನಾನು ಸಮಾಧಾನ ಮಾಡಿ ನಾನು ಚೂಡಿದಾರ ಇಲ್ಲಾಂದ್ರೆ ಸೀರೆನ ಉಟ್ಕೊಳಕ್ಕೆ ಕಲಿಸ್ಕೊಡ್ತೇನಂತೆ. ಆದರೆ ನೀನು ಈ ರೀತಿ ಎಲ್ಲ ಊರು ಬಿಟ್ಟು ಹೋಗ್ಬೇಕು, ಅದು ಬಿಟ್ಟು ಹೋಗ್ಬೇಕು ಅಂತ ಅನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾವು ಹುಟ್ಟು ಬೆಳೆದಿದ್ದು ಊರಿದು, ಗಂಡನ ಊರಿದು, ಎಲ್ಲ ಇಲ್ಲೇ ಐತೆ ನಮ್ಮದು ಜೀವನ. ಅಂತವ್ರಾಗ ಇಲ್ಲಿ ಬಿಟ್ಟು ನಾವು ಎಲ್ಲಿ ಹೋಗೋಣ? ಅದಕ್ಕೆ ನೋಡುವ, ನಿನ್ನ ಸೊಸಿಗೆ ಚಂದಾಗ ಹೇಳ, ತಿಳಿಸಿ ಹೇಳ. ನೀನು ಆಕಿನ ಇನ್ನು ಮುಂದೆ ಕರ್ಕೊಂಬಂದ್ರೆ ಹಂಗೆ ಕರ್ಕೊಂಡು ಬಾ, ಇಲ್ಲ ಆಕೆ ಅಲ್ಲೇ ಮನೆಯಾಗ ಬಿಟ್ಟು ಬಾ. ಕರ್ಕೊಂಡು ಬರಕ್ಕೆ ಹೋಗ್ಬೇಡ. ಈ ರೀತಿ ಮಾತ್ರ ಹೊರಗೆ ಕರ್ಕೊಂಡು ಬರಕ್ಕೆ ಹೋಗ್ಬೇಡ. ನಿನ್ನ ಕೈ ಮುಗಿತೇನೆ ನಾನು. ಆತ್ಪಾ ಕಾಕ. ಅಲ್ಲ ಅಜ್ಜಿ, ಇಷ್ಟೆಲ್ಲ ಮಾತಾಡತ್ತಿದ್ದಿ. ಅವತ್ತ ನಿನ್ನ ಮಗಳು ಬಂದಾಗ ನಾ ಏನು ಅನ್ಬಾರ್ದಾನೆ, ಈ ರೀತಿ ಬಟ್ಟೆ ಹಾಕೋಬಾರ್ದಂತ ಅಷ್ಟೇ ಅಂದಿರೋದು. ಅಷ್ಟೇ ಅಂದ್ಬಿಟ್ಟು ನಾನು ಏನರ ಅನ್ನಿ? ಹಾಂ, ನೀನಷ್ಟೇ ಅಂದಿರೋದು. ಆದರೆ ನಿನ್ನ ಮುಂದೆ ಹಿಂದೆ ಇದ್ರಲ್ಲ ಸುತ್ತಮುತ್ತಿರಾರ, ಅವರೆಲ್ಲ ಎಷ್ಟೆಲ್ಲ ಅನಸಹ್ಯ ಮಾಡಿದ್ರು ನನ್ನ ಮಗಳನ್ನ. ಅವತ್ತು ಪಾಪ ಕಣ್ಣೀರು ಹಾಕೊಂತ ಊಟ ಬೇರೆ ಮಾಡಿಲ್ಲ 2 ದಿನ. ಮಾಡೋದು ಮಾಡ್ತಾರೆ, ಅಂಥ ಪರಿಣಾಮ ಮಾಡಬಾರ್ದು. ಈಗ ನೀನು ಸೊಸೆ ಹಾಕೊಂಬಂದ ತಕ್ಷಣ ಊರು ಮೆರೆಸಾಕತ್ತಿ ಏನಕ್ಕಿನ? ಹಲೋ, ಎಕ್ಸ್ಕ್ಯೂಸ್ ಮೀ. ನೋಡಿ, ಸರಿಯಾಗಿ ತಿಳ್ಕೊಂಡು ಮಾತಾಡೋದನ್ನ ಕಲೀರಿ. ಅವರೇ ನನ್ನನ್ನು ಕರ್ಕೊಂಡು ಬಂದು ಊರೆಲ್ಲ ಮೆರೆಸ್ತಾ ಇಲ್ಲ. ಹೊಲಕ್ಕೆ ಹೋಗೋಣ ಬಾ ಅಂತಂದ್ರೆ ನಾನು ಈ ರೀತಿ ಬಂದಿದ್ದೀನಿ ಅಷ್ಟೇ. ನಾನು ಹೇಗಿರ್ತೀನೋ ಹಾಗೆ ಬಂದಿದ್ದೀನಿ ಹೊರತು ಈ ರೀತಿ ಅವ್ರು ನನ್ನನ್ನು ಕರ್ಕೊಂಡು ನಿನ್ನ ಊರದವರೆಲ್ಲನೂ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿಲಿಕ್ಕೇನು ಕರ್ಕೊಂಡು ಬಂದಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಜಾಸ್ತಿ ಓವರಾಗೆಲ್ಲ ಮಾತಾಡೋಕೆ ನಮ್ಮ ಅತ್ತೆಗೆ ಅಂದರೆ ನಾನು ಸುಮ್ಮನೆ ಇರ್ತೀನಿ ಅಂತಲ್ಲ, ಅಥವಾ ನನಗಂದರೆ ನಮ್ಮ ಅತ್ತೆ ಸುಮ್ಮನೆ ಇರ್ತಾರೆ ಅಂತ ಅಲ್ಲ, ಅಥವಾ ನೀವು ಹೇಳಿದ ತಕ್ಷಣ ನಾನು ಎಲ್ಲ ಚೇಂಜ್ ಆಗ್ತೀನಿ ಅಂತನೂ ಅಲ್ಲ. ನಾನಿರೋದು ಹೀಗೆ. ಇಷ್ಟ ಇದ್ದರೆ ಮಾತಾಡಿ, ಇಲ್ಲ ಅಂದರೆ ಕಷ್ಟ ಆದರೆ ಹೋಗ್ತಾ ಇರಬೇಕಷ್ಟೇ. ಅದ್ಬಿಟ್ಟು ಇಲ್ಲಿ ಜಾಸ್ತಿ ಓವರಾಗಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಚಿಟ್ಕೆ ಹೊಡೆಯೋದ್ರಲ್ಲಿ ಇಲ್ಲಿ ಪೊಲೀಸರು ಬರ್ತಾರೆ, ನೆನ್ಪಿಟ್ಕೊಳ್ಳಿ. ನಾನು ಯಾರಂತ ಇನ್ನೂ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಹೋಗಿ ಗೊತ್ತು ಮಾಡ್ಕೊಳ್ಳಿ. ಅದ್ಬಿಟ್ಟು ಬಂದಿಲ್ಲಿ ನನ್ನ ಮುಂದೆ ನಾಟಕಗಳೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ ಅಲ್ವಾ? ನೀನು ಯಾರಾದ್ರೆ ನಮಗೇನ? ನೀನು ದೊಡ್ಡ MLA ಮಗಳಾಗು, MP ಮಗಳಾಗು, ಅದನ್ನು ಕಟ್ಕೊಂಡು ನಾವೇನು ಮಾಡ್ತದ? ನಮ್ಮ ಊರಿನ ಪದ್ಧತಿ ನಾವು ಹೇಳಾಕತ್ತವ. ಚಂದಾಗ ಇರೋದನ್ನ ಕಲಿ. ಅದು ಬಿಟ್ಟ ಸುಮ್ಮನೆ ಅದು ಇದು ಯಾಕೆ ಮಾತಾಡಿ ಸುಮ್ಮನೆ ನಮ್ಗೆ ತೆಲಿಬ್ಯಾನಿ ತರ್ತಿದ್ದಿ? ಅಯ್ಯೋ ದೇವ್ರೆ. ಯವ್ವ ಬಾ ಹೋಗೋಣ, ಬಾ ಪ್ರಿಯಾ, ನಾವು ಮನೆಗೆ ಹೋಗೋಣ ನಡಿ. ನಾನು ನೀನು ಕರ್ಕೊಂಡು ಹೋಗೋಣ ಮೊದಲು ನಡಿ. ಅಲ್ಲ ಅತ್ತೆ. ಅಯ್ಯೋ ಪ್ರಿಯಾ, ಅಲ್ಲ ಇಲ್ಲ ಬೆಲ್ಲ ಇಲ್ಲ, ಮೊದಲು ಇವಾಗ ಹೋಗೋಣ ಬಾ, ಆಮೇಲೆ ಬೇಕಿದ್ರೆ ಮುಂದಿನ ಮಾತಾಡೋಣಂತ ನಡಿ. ನೀವು ಹಾಗೆ ಇದ್ದೀರಲ್ಲ, ಇವ್ರ ಮಾತುಗಳನ್ನೆಲ್ಲ ಕೇಳ್ಕೊಂಡು ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ ನೀವು ಹೊಲಕ್ಕೆ ಕರ್ಕೊಂಡು ಹೋಗಲ್ವಾ? ಇವತ್ತು ಬೇಡ, ನಾಳೆ ಹೋಗುಮಂತ. ಇವತ್ತು ಮನೆಗೆ ಹೋಗೋಣ ನಡಿ. ಯಾಕೆ ಜರಣಂತ ಹಸು ಆಗೈತಿ, ಊಟ ಮಾಡ್ಕೊಂಡ ಬರೋಣಂತ ನಡಿ. ಸರಿ, ಆದರೆ ಇವ್ರಿಗೆ ಹೆದರಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಕೊಬೇಡಿ, ಓಕೆ? ನಾನಿರೋದೇ ಹೀಗೆ, ಹೋಗ್ಬೇಕಾದ್ರೆ ಹೀಗೆ ಹೋಗ್ತೀನಿ. ಯಾವಳ ನನ್ನನ್ನು ಏನು ಮಾಡ್ಕೊಳಕ್ಕೂ ಆಗಲ್ಲ. ಎಲ್ಲಿಂದ ಕರ್ಕೊಂಬಂದ್ಯೋ ಇಂಥ ಸೊಸಿನ? ಪುಣ್ಯಾತ್ಗೀತಿ ನಮ್ಗೆ ಆವಾಜ್ ಆಗ್ತಾಳು. ಚಿಟ್ಕಿ ಹೊಡೆದ್ರೆ ಪೊಲೀಸರು ಬರ್ತಾರೆ, ಅವ್ರು ಬರ್ತಾರೆ ಅಂತ ನಮ್ಗೆ ಅಂಕಿ ತೋರಿಸ್ತಾ ಬಿಡು. ನೀನು ಶಾಂತಕ, ನೀನೇನು ಅನ್ಕೊಂಡ್ರೆ ನೀನು ನೋಡಿದ್ರೆ ಹಿಂಗೆ ಮಾಡ್ದೇನ? ಯವ್ವ ನನಗೆಲ್ಲ ತಲೆ ಕೆಟ್ಟು ಹೋದ್ ನೋಡುವ ನಿನ್ನ ಸಸಿ ಕಾಲಾಗ. ಏನು ಹೋದೆ ಅಂತ ಮತ್ತೆ ವಾಪಸ್ ನಮ್ಮ ಅತ್ತೆಗೆ ಅಂತಿದ್ದೀರಾ? ನೋಡಿ, ಸುಮ್ಮನೆ ಇದ್ರೆ ಸರಿ, ನನ್ನ ತಂಟೆಗೆ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಏನಕ್ಕೆ? ಹಾಂ, ಏ ಹುಡುಗಿ, ನಿನಗೆ ಏನು ಹೇಳೋದ? ಸುಮ್ಮನೆ ಹೋಗ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಡಕ್ ಬಂದ ಮಾತಾಡ್ತೇನು? ನಿಮ್ಮ ಅಪ್ಪ ಅಮ್ಮ ನಿಂಗೆ ಇದನ್ನೇ ಕಲ್ಸ್ಯಾರೇನು? ಮುದುಕ ಅಂಕಲ್, ನೋಡಿ, ನಾನು ಮಾತಾಡಬೇಕಾದ್ರೆ ಅಡ್ಡ ಬಂದು ವಾಪಸ್ ನೀವು ನನಗೆ ಅಂತ ಇದ್ದೀರಾ. ನೀವು ಅಂದಿದ್ದನ್ನೆಲ್ಲ ಅನಿಸ್ಕೊಂತ ಕುಂದ್ರಕ್ಕೆ ನಾನೇನೋ ನಿಮ್ಮ ಮನೆಗೆ ಊಟ ಮಾಡೋಕ್ಕೆ ಬಂದಿಲ್ಲ, ಸರಿನಾ? ನಾನು ಬಂದಿರೋದು ಇಲ್ಲಿ ನಮ್ಮ ಹೊಲಕ್ಕೆ ಹೋಗೋಕ್ಕೆ. ಅದಕ್ಕೆ ನಿಮ್ಮ ಪರ್ಮಿಷನ್ ಯಾಕೆ ಬೇಕು? ನಾನು ಹೋಗ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಯ್ತಾ? ನನ್ನನ್ನು ನೋಡಿ ಮಾತಾಡಿ. ಇಷ್ಟ ಇಲ್ವಾ? ಬಿಟ್ಟಾಕಿ. ನನ್ನ ಜೊತೆ ಮಾತಾಡೋಕ್ಕೂ ಹೋಗ್ಬೇಡಿ, ನನ್ನ ನೋಡೋಕ್ಕೂ ಹೋಗ್ಬೇಡಿ, ಓಕೆ? ಅತ್ತೆ ಬನ್ನಿ. ಇವಾಗ ನಾನು ವಾಪಸ್ ಹೋಗಿದ್ದೆ, ಆದರೆ ಇವ್ರು ಅಂದಿರೋ ಮಾತಿಗೆ ನಾನು ಮತ್ತೆ ಹೊಲಕ್ಕೆ ಹೋಗಲೇಬೇಕು ಅಂತ ಬಂದಿದ್ದೀನಿ. ಇವಾಗ ನೀವು ನನ್ನ ಕರ್ಕೊಂಡು ಹೋಗ್ತೀರಾ ಹೋಗಲ್ವಾ ಅಷ್ಟೇ ಹೇಳುತ್ತೆ. ಅಯ್ಯೋ, ಈಗೇನ್ಲಿ ಬಿಡುವಂಗೆ ಕನಸೊಳ ಪದ್ದಿ. ಏನು ಮಾಡೋದೀಗ? ನನಗಂತೂ ಒಂದು ತಿಳಿದಂಗೆ ಆಗೈತಿ. ಅಯ್ಯೋ ದೇವ್ರ, ಈಗ ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಈಗ ಮನೆಗೆ ಬರತ್ತೆ ಯಾರಿಲ್ಲಲ್ಲ. ಈಗಿನೊಳಗೆ ಕರ್ಕೊಂಡು ಬನ್ನಿ ನಾನು. ನಡಿ ನೋಡ ಎಂಥ ಸೊಸೆನ ಕರ್ಕೊಂಡು ಬಂದ್ಬಿಟ್ಟಾಳ. ಏನ ಫಾತಿಮಾ, ನೀನು ಆಕೆ ಜೊತೆ ಸೇರಿಸಿ ಹಂಗೆ ಬಂದಿಯಲ್ಲ, ನಿನಗರ ಹೇಳಕ್ಕೆ ಬಾ ಇಲ್ಲೇನು?
ಅಯ್ಯೋ ನಮ್ದಕ್ಕೆ ಏನು ಮಾಡಕ್ಕೆ ಬರುತ್ತೆ ಅಕ್ಕ, ನಾನು ಹೇಳೋದನ್ನ ಹೇಳಿದೆ, ಅವ್ರು ಕೇಳಂಗಿಲ್ಲ ಅನ್ನಲ್ಲ, ನಾನೇನು ಕಲಿಗೆ ಹೇಳಕ್ಕೆ ಹೋಗ್ಬೇಕು, ನಾನು ಹೇಳ್ದೆ ಅವ್ರು ಕೇಳೋದಿಲ್ಲ, ಅದಕ್ಕೆ ನಾನು ನನ್ನ ಪಾಡಿಗೆ ನಾನು ಹೊಂಟು ಬಂದುಬಿಟ್ನಿ. ಕೆಲಸ ನಮಗೆ ಮುಖ್ಯ, ಹಂಗಂತ ಕೆಲಸ ಬಿಡೋಕ್ಕಾಗಿತ್ತೇನು, ಅದು ಬಿಟ್ಟರೆ ಹೊಟ್ಟಿಗೆ ಹಿಟ್ಟಾಗತಿ. ಅವ್ರಿಗೇನು ಹೇಳ್ತಿದ್ಯಾ, ನನಗೆ ಹೇಳು, ನನ್ನ ಮುಂದೆನೆ ಹೋಗಿ ಹೋಗಿ ಮತ್ತೆ ಅವ್ರ ಮುಂದೆ ಇವ್ರ ಮುಂದೆ ಹೇಳೋದು ಬೇರೆ. ಏಯ್ ನೋಡು, ನಿನ್ನ ಮಗಳು ಹಾಕೋತೀನಿ ಅಂದರೆ ಹಾಕು, ಇಲ್ಲ ನೀನು ಹಾಕೋ, ಬೇಕಿದ್ರೆ ನನ್ನ ಹತ್ರನೇ ತುಂಬ ಬೇಜಾನ್ ಡ್ರೆಸ್ ಇದೆ, ತಂದು ಇವಾಗ ಬಿಸಾಕ್ತೀನಿ. ನೀನೇನೆ ಬಿಸಾಕೋದು, ನಮ್ಮ ಮನ್ಯಾಗ ನಿನ್ನಂಥವು 108 ಡ್ರೆಸ್ ಇದ್ರು ನಾವು ಮುಟ್ಟಂಗಿಲ್ಲ ಅವನ ಕೈಯಿಂದ. ಅಂಥದ್ರಾಗ ಈಕಿ ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ, ಈಕಿ ಬಿಸಾಕ್ತಾ ಅಂತಾನ. ಈಕಿ ಏನು ನಿನ್ನ ಅರ್ಬಿಗೋಸ್ಕರ ನಾವು ಬಂದವ ಅನ್ಕೊಂಡ್ಬಿಟ್ಯಾನ ಇಲ್ಲಿ ನೀನು ಬಿಸಾಕೋದನ್ನ ಹಿಡ್ಕೊಂಡು ಕುಂದ್ರಾಕ? ಹೋಗು ಶಾನೆ ಹೇಳದಿ, ಮೊದಲ ಚಂದಾಗ ಬಟ್ಟೆ ಹಾಕೊಂಡ ಊರ ಮಂದಿ ಮುಂದೆ ಬಾ, ಅದನ್ನ ಬಿಟ್ಟು ಬರ್ಲಿ ತಡಿ ನಿನ್ನ ಗಂಡು ಇಂಥದ ಕಲ್ಚಾರೆ ನಾವು ನಿನಗೆ. ಹಾಂ ಅಲ್ಲ, ಅವನಿಗೆ ದಡ್ಡ ನನ್ನ ಮಗಗೆ ಬುದ್ಧಿಲ್ಲ, ನನಗೆ ಹೇಳ್ತೀನಿ ಹೆಂಗೆ ಹೊರ ಕಳಿಸ್ಬೇಕು ಹೆಂಗೆ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ. ಅತ್ತಿ ಮಾತು ಕೇಳಿಲ್ಲ ಅಂದ್ರೆ ಏನಂತ ಗಂಡ ಮಾತು ಕೇಳ್ತೀಯ? ಏನಿಲ್ಲ ಅವನ ಮಾತಿಗೆ ಹಿಂಗೆ ಎದುರು ಮಾತಾಡ್ತೀಯೋ? ಇಲ್ಲ, ನಾನು ನಿನ್ನ ಗಂಡನ ಮಾತು ಕೇಳ್ತೀನಿ, ನನ್ನ ಗಂಡನ ಮಾತು ಕೇಳಲ್ಲ. ಯಾಕೆ ಹೇಳು, ನಾನು ನಿನ್ನ ಗಂಡನ ಮದುವೆ ಆಗಿದ್ದೀನಿ ಅಲ್ಲ, ಸೊ ಹಾಗಾಗಿ ನಾನು ನಿನ್ನ ಗಂಡನ ಮಾತು ಕೇಳ್ತೀನಿ, ಸರಿನಾ? ಏಯ್ ಏನೇನಿದು, ನನಗೆ ಕೈಯೆಲ್ಲ ಮಾಡಿ ಮಾತಾಡ್ತೀಯಾ? ಹೌದೇ, ಮಾಡ್ತೀನಿ. ಏನೇ ಮಾಡ್ತೀಯಾ ಹೇಳು. ಯಕ್ಕ ಹೋಗ್ಲಿ ಬಿಡಕ್ಕ, ಆಕೆ ಆ ಬಟ್ಟೆ ಹಾಕೊಂಡ್ರೆ ನಮ್ಗೇನಾಗೋದೈತಿ, ಆಕೆ ಹಂಗಾರ ಇದ್ರೆ ನಮ್ಗೇನಾಗೋದೈತಿ, ಆಕಿದ ಮಾನ ಮರ್ಯಾದೆ ಹೋಗ್ತದ. ಸುಮ್ಮನೆ ಬಿಡಕ್ಕ ನೀನು, ನಾವು ಹಾರೆ ಮಾಡ್ಕೊಳ್ಳೋಣ ಬಾ, ಅವರು ಸಬರಿ ನಮ್ಗೆ ಅದಕ್ಕೆ ಬೇಕಾಗದ. ಅಯ್ಯೋ ಶಿವನ ಬಿಡ, ಬಾರ ಪ್ರಿಯಾ, ಮನೆಗೆ ಹೋಗುಮ್ಮ ನಡಿ. ನೀನೇನಕ್ಕೆ ಜೊತೆ ಜಗಳ ತಕೊಂತ ನಿಂತಿ? ಮೊದಲ ಇದ್ದಲ್ಲಿ ಜಗಳ ಗಂಟೆದಾಳಕ್ಕೆ, ನೀನು ಹೋಗಿ ಹೋಗಿ ಆಕೆ ಜೊತೆ ಜಗಳ ತಕೊಂತ ನಿಂತೇನ? ನೋಡಿ ಅತ್ತೆ, ನಾನು ಇವ್ರಿಗೆಲ್ಲ ಹೆದರಂಗಿಲ್ಲ, ನನಗೆ ಭಯ ಅನ್ನೋದೇ ಇಲ್ಲ. ನಮ್ಮಪ್ಪನ ಹಂಗೆ ಬೆಳೆಸಿದಾರ, ಹಂಗಂತ ಇವ್ರಿಗೆ ಅಂಜಿ ನಾನಿಲ್ಲಿ ಜೀವನ ಮಾಡೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ನನ್ನ ಗಂಡನ ಮನೆಗೆ, ಅಥವಾ ಇವಳ ಅಪ್ಪನ ಮನೆಗಲ್ಲ, ಇವಳ ಗಂಡನ ಮನೆಗೂ ಅಲ್ಲ. ಮಾತಾಡುವಾಗ ಬಾಯಿ ಮೇಲೆ ನಿಗಾ ಇರಲಿ, ಇಲ್ಲಾಂದ್ರೆ ಹಲ್ಲು ಮುರಿದು ಬಿಡ್ತಾನೆ ನೀನು. ಓ, ನೀನು ಹಲ್ಲು ಮುರಿಯೋವರೆಗೂ ನಾನೇನು ಕಡಲೆಪುರಿ ತಿಂತಿರ್ತೀನಾ? ನಾನು ನೀನು ಹಲ್ಲು ಮುರಿತೀನಿ. ಅಯ್ಯೋ ಶಿವನ, ನಮ್ಮ ಊರಾಗ ಒಂದು ದೊಡ್ಡ ಯುದ್ಧನೇ ನಡಿಯಂಗದ, ಅದು ಶಾಂತಕ್ಕ ಗಿರ್ಜಕ್ಕನ ಮಧ್ಯೆ, ಆ ಸೊಸಿ ಆಕಿ ಮಧ್ಯೆ ನಡಿಯಂಗದ. ಅಯ್ಯೋ ಇದನ್ನೆಲ್ಲ ಊರ ಮಂದಿಗೆ ಹೇಳ್ಬೇಕು, ಎಲ್ಲರನ್ನೂ ಕರೆಸ್ಬೇಕು. ಅಯ್ಯೋ ನೀನು ಬಾಯಿ ಮುಚ್ಕೊಂಡು ನಿಂದ್ರಕ್ಕ ಪಾತಿಮಕ್ಕ, ನೀನೇನು ಹಿಂಗೆ ಮಾತಾಡ್ತಿದ್ದಿ? ಊರ ಮಂದಿಗೆಲ್ಲ ಹೇಳ್ಬೇಕಂತಿದ್ಯಲ್ಲ, ನಮ್ಮ ಮನೆ ಮಾನ ಮರ್ಯಾದೆ ತೆಗೆದ್ಬಿಡ್ಬೇಕು ಅನ್ಕೊಂಡು ಏನ? ಅಲ್ಲ, ನಾವು ಬಡವ್ರ ಮಂದಿ, ನಾವು ಕಷ್ಟಪಟ್ಟು ತಿಂತೇವೆ ಅಂತಂದ್ರಾಗ ಈಕಿ ನೋಡಿದ್ರೆ ಹಿಂಗೆಲ್ಲ ಗಿರ್ಜಕ್ಕನ ಜೊತೆ ಜಗಳ ಆಡತ್ತಾಳ, ನಮಗೆ ರೊಕ್ಕ ಬೇರೆ ಕೊಡ್ಬೇಕಾಕಿ, ಹಿಂಗೆಲ್ಲ ಜಗಳ ಆಡಿದ್ರೆ ಆಕಿ ಕೊಡ್ತಾಳೇನು? ಈಕಿಗೆ ಬುದ್ಧಿನೇ ಇಲ್ಲ. ಈಕಿ ನೋಡಿ ನಮ್ಮ ಅತ್ತಿ ಕರ್ಕೊಂಡು ಬಂದರು, ನಾ ಹೇಳಿನಿ ಬೇಡ ಅಂತಂದ್ರು ಹಂಗೆ ಕರ್ಕೊಂಡು ಬಂದ್ಲು ನಮ್ಮ ಅತ್ತಿ. ಆಕಿ ಹೊಲಕ್ಕೆ ಹೋಗ್ಲಿ ಮಾಡ್ಲಿ ಗೊತ್ತಾಗ್ತದೆ ಅಂತೇಳಿ. ಈಗ ಯಾರು ಅನ್ಭವಿಸೋದು? ನಾವು ಅನ್ಭವಿಸ್ಬೇಕಲ್ಲ. ಅಯ್ಯೋ ಹೋಗ್ಲಿ ಬಿಡ್ರಿ ವೈನ, ಹೋಗ್ಲಿ ಬಿಡ್ರಿ, ಇದನ್ನ ದೊಡ್ಡ ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರು ಎಂತಾದ್ರ ಬಟ್ಟೆ ಹಾಕೊಂಡ ಹೋಗ್ರಿ ಆ ಕಡೆ, ನಿಮ್ಮ ಬಟ್ಟೆ ನಿಮ್ಮ ಇಷ್ಟ, ಯಾರು ಹೇಳಿ ಹೇಳುದು? ಸುಮ್ಮನೆ ಒಂದು ಬಟ್ಟೆ ಸಲುವಾಗಿ ಇಷ್ಟು ದೊಡ್ಡ ಜಗಳ ಎದಕ್ ಬೇಕಾಗಿದ್ದು? ಸುಮ್ಮನೆ ಇದ್ ಬಿಡ್ರಿ, ಎಲ್ಲ ತಮ್ಮ ಹಾರಿ ಎಲ್ಲಾರು ಮಾಡ್ಕೋಗ್ರಿನ. ಇನ್ನೊಂದ್ಸರಿ ನೀನೇನಾದರೂ ನನ್ನ ತಂಟೆಗೆ ಬಂದರೆ ನಾನು ಮಾತ್ರ ನಿನ್ನ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತೀನಿ. ಇವಾಗಲೇ ಹೇಳ್ತಾ ಇದ್ದೀನಿ, ನಿನಗಿನ್ನೂ ನಾನು ಯಾರು ಅಂತ ಗೊತ್ತಿಲ್ಲ, ಗೊತ್ತು ಮಾಡಿಸ್ಬೇಕಾ? ಅಯ್ಯೋ ಈ ಹುಡುಗಿ ಅಂದಿದ್ದೀನೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ತಾಳೆ, ಅವ್ರ ಅತ್ತೆ ಮುಂದೆ ಬೈದರೆ ಇವಳು ಸುಮ್ಮನೆ ಇರ್ತಾಳೆ, ಇವಳಿಗೆ ಈ ರೀತಿನೇ ಬೈಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಮರ್ತ್ಬಿಡಿ. ಯಾಕಂತಂದರೆ ನಾನು ಯಾವಳ ಹತ್ರನೂ ಬೈಸ್ಕೊಳ್ಳೋಂಗಿಲ್ಲ, ಯಾವನ ಹತ್ರನೂ ನಾನು ಹೊಡೆಸ್ಕೊಳ್ಳೋಂಗೂ ಇಲ್ಲ. ಯಾಕಂದರೆ ನಾನು ಆ ರೀತಿ ಬೆಳೆದು ಬಂದಿರೋದು. ಅಂಥದ್ರಲ್ಲಿ ನಿಮ್ಗಳ ಕಡೆಯಿಂದ ನಾನು ಅನ್ಸ್ಕೋತೀನ? ಒಂದಿನ ಮನೇಲೇ ನಾನು ಅನಿಸ್ಕೊಂಡವಳಲ್ಲ, ಇನ್ನು ನಿಮ್ಮ ಹತ್ರ ನಾನು ಅನಿಸ್ಕೊಳ್ಳೋಕ್ಕೆ ನನಗೇನು ತಲೆನಾ ಕೆಟ್ಟಿದೆ? ಹಾಂ ಬಂದ್ಬಿಟ್ಲಿಲ್ಲಿ, ಹೋಗಲೇ ಬಿತ್ರಿ. ನನಗೆ ಅಂತೀಯೇ ನೀನು ದೊಡ್ಡ ಬಿತ್ರಿ ಇದೆಯಾ? ಈ ರೀತಿ ಬಟ್ಟೆ ಹಾಕೊಂತಿರ್ತಾಯಿಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ? ಏನೂ ಇಲ್ಲ, ಅದಕ್ಕೆ ಈ ರೀತಿ ಬಂದಿದ್ಯಾ ಮೂರು ಬಿಟ್ಟೋಳ್ತಾರ. ಈಗ ನನಗಂತೇನಾ? ಏನು ನನಗೆ ಸಾಲಿ ಕಲ್ತಿಲ್ಲ ಅಂದ್ಕೊಂಡಿದ್ದಿ? ಎಲ್ಲ ಸಾಲಿಗಿಲಿ ಎಲ್ಲ ಕಲ್ತೆ ನಾನು, ನನಗೆ ಎಲ್ಲ ಮಾತಾಡಕ್ಕೆ ಬರ್ತದೆ. ಏನು ಈ ರೀತಿ ಹಳ್ಳಿ ಭಾಷೆ ಮಾತಾಡ್ತಾವಂತ ನಮಗೇನು ಬರಂಗಿಲ್ಲ ಅಂತ ಅನ್ಕೊಂಬಿಟ್ಟಿದ್ಯಾ ನೀನು? ನಿನಗೆ ಸರಿಯಾಗಿ ಮಾಡ್ತೇನೆ ತಡಿ. ಹೋಗು, ನೀ ನನಗೇನು ಮಾಡೋಕ್ಕಾಗಲ್ಲ, ಹೋಗು. ಅತ್ತೆ ನಡೀರಿ, ನಾವು ಹೋಗೋಣ. ಅದೇನೋ ಅಂತಾರಲ್ಲ, ಕೊಚ್ಚೆ ಮೇಲೆ ನಾವೇ ಕಲ್ಲೋಗಿದ್ರು ಸಿಡಿಯೋದು ನಮ್ಮ ಮಗಕ್ಕೆ, ಅದಾಗೆ ಬಿದ್ದರೂ ಸಿಡಿಯೋದು ನಮ್ಮ ಮಗಕ್ಕೆ. ಅದಕ್ಕೆ ಇಲ್ಲಿಂದ ನಾವು ಸುಮ್ಮನೆ ಹೋಗಬೇಕು. ಸುಮ್ಮನೆ ಇಲ್ಲ ಅಂದರೆ ಈ ಥರದ ಕಡೆಯಿಂದ ಮಾತು ಕೇಳಿ ನಮ್ಮ ತಲೆನೋವು. ಹೊಲದಲ್ಲಿ ಹೋಗಿದ್ರೆ ಕೆಲಸ ಏನಾದರೂ ಆಗ್ತಿತ್ತು, ಇಲ್ಲಿ ಇವ್ರ ಜೊತೆ ಮಾತೆ ಜಗಳ ಇದೇ ಆಯಿತು. ಛೀ ಹಾಳಾದವಳೆ, ನನ್ನನ್ನೇ ಹಾಳಾದವಳಂತೀಯಾ? ಹಾಂ ಎಷ್ಟೇ ಸೊಕ್ಕು ನಿನಗೆ? ನೋಡ್ತೀಯಾ ಎಷ್ಟಿದೆ ಅಂತ? ತಡಿ ತೋರಿಸ್ತೀನಿ. ನನ್ನನ್ನು ಕೆಳಗೆ ತಪ್ತೀಯನ? ನೀನು ಮಾಡ್ತಾನೆ ತಡಿ, ಹಲ್ಕಟ್ಟು ಕೂಡ ತೊಗೊಂಬಂದ. ಅಯ್ಯೋ ಬಿದ್ದೆ ಬಿಟ್ಲು ಅಕ್ಕ. ಹುಷಾರು, ಇನ್ನೊಂದು ಸತಿ ನೀನೇನಾದರೂ ನನ್ನ ತಂಟೆಗೆ ಬಂದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೆನ್ಪಿಟ್ಕೊ. ಹಾಂ
ಬನ್ನಿ ಅತ್ತೆ ಹೋಗೋಣ.